ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಯಾರು ಬೇಕಾದರೂ ಮಾಡ್ಬೋದು, ತುಂಬ ಸರಳವಾಗಿ ಮಾಡ್ಬೋದು, ತುಂಬ ಕಷ್ಟ ಏನಲ್ಲ. ಇದನ್ನು ನೋಡಿದರೆ ಇಷ್ಟು ಸುಲಭನಾ ಈ ಸ್ವೀಟ್ ಮಾಡೋದು ಅಂತ ಅಂತೀರಾ. ದೂದ್ ಪೇಡ ರೆಸಿಪಿ ಬೇಕರಿಗಿಂತಲೂ ರುಚಿಯಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ, ರುಚಿ ಕೂಡ ಹೆಚ್ಚಾಗಿರುತ್ತೆ. ಈ ರೀತಿ ಮಾಡಿ ಗಾಜಿನ ಜಾರಲ್ಲಿ ಇಟ್ಬಿಡಿ. ಮಕ್ಕಳೇನಾದರೂ ಸ್ವೀಟ್ ಕೇಳಿದರೆ ಅವಾಗವಾಗ ನೀವು ಇದನ್ನು ಒಂದೊಂದಾಗಿ ಕೊಡ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ, ಬಾಯಲ್ಲಿಟ್ಟರೆ ಕರಗಿ ಹೋಗುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ನೋಡಿ ನಾನು ಈ ರೀತಿ ಮಾಡಿ ಇಟ್ಬಿಟ್ಟಿದ್ದೀನಿ. ಮಕ್ಕಳೇನಾದರೂ ಸ್ವೀಟ್ ಕೇಳಿದರೆ ನಾನು ಯಾವಾಗವಾಗ ಇದನ್ನು ಕೊಡ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ನಾನು ನಾನ್ ಸ್ಟಿಕ್ ಪ್ಯಾನೆಲ್ಲ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ನೋಡಿ ಈ ಕಪ್ಪಲ್ಲಿ 1 ಕಪ್ಪಷ್ಟು ಹಾಲು, ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಸಕ್ಕರೆ ಪುಡಿ, ಶುಗರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಸೇಮ್ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಸೇಮ್ ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ಪಷ್ಟು ಇದು ಕೂಡ ಮಿಲ್ಕ್ ಪೌಡರ್, ಅಂದರೆ 2 ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕೋಬೇಕು. 1 ಕಪ್ ಹಾಲು, 3/4 ಕಪ್ಪಷ್ಟು ಶುಗರ್ ಪೌಡರು ಅಂದರೆ ಸಕ್ಕರೆ ಪುಡಿ, 2 ಕಪ್ಪಷ್ಟು ಮಿಲ್ಕ್ ಪೌಡರ್. ಸೇಮ್ ಒಂದೇ ಕಪ್ಪಲ್ಲಿ ನೀವು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲೂ ಫೇಲ್ ಆಗಲ್ಲ. ನೋಡಿ ಗ್ಯಾಸ್ ಫ್ಲೇಮನ್ನು ನಾನು ಆನ್ ಮಾಡಿಲ್ಲ, ಏನಿಲ್ಲ. ಇನ್ನು ಇದನ್ನು ಹಾಗೆ ಕಲಿಸ್ಕೋಬೇಕು. ಎಲ್ಲ ನೀಟಾಗಿ 1 ಗಂಟೆ ಇಲ್ಲದೆ ಇರೋ ರೀತಿಯಲ್ಲಿ ಕಲಿಸ್ಕೊಂಡು ನೋಡಿ ಪರ್ಫೆಕ್ಟಾಗಿ ಇದು ಮಿಕ್ಸ್ ಆಗಿದೆ. ಸೊ ಈಗ ಏನು ಮಾಡೋಣ ಅಂದರೆ, ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಬೇಕಾಗತ್ತೆ. ಮೊದಲೇ ನೀವು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇದನ್ನೆಲ್ಲ ಹಾಕಿದರೆ ಏನಾಗುತ್ತೆ, ಗಂಟಾಗ್ಬಿಡುತ್ತೆ. ಹಾಗಾಗಿ ಮೊದಲು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇದನ್ನು ಕಂಟಿನ್ಯೂ ಲೋ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ಈಗ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಕೂಡ ಸಿಮ್ಮಲ್ಲೇ ಇಟ್ಕೋಬೇಕು. ಇಟ್ಕೊಂಡು ಕಂಟಿನ್ಯೂ ಬಿಡದೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಏಲಕ್ಕಿ ಪುಡಿನ 4 ರಿಂದ 5 ಏಲಕ್ಕಿ ಪುಡಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಹೊತ್ತು ಕೂಡ ಅದನ್ನು ಬಿಡಲೇಬಾರ್ದು, ಬಿಟ್ಟರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಇದನ್ನು ಮಾಡೋದಿದ್ರೆ ನಾನ್ ಸ್ಟಿಕ್ ಮಾಡಿದರೆ ಯಾರಿಗೂ ಟೆನ್ಷನ್ನೇ ಇರಲ್ಲ. ಈಗ ಮತ್ತೊಂದು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ನೋಡಿ ಈ ರೀತಿಯಾಗಿ ಬರಬೇಕು. ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಹದಕ್ಕೆ ಬರಬೇಕು. ನೋಡಿ ಈ ರೀತಿ ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಪರ್ಫೆಕ್ಟಾಗಿ ಈಗ ರೆಡಿ ಆಗ್ತಾ ಇದೆ. ನೋಡಿ ನಿಮ್ಗೆ ಏನು ಟೆನ್ಷನ್ನೇ ಇರಲ್ಲ, ತುಂಬ ಸರಳವಾಗಿ ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ಇದು ಫೇಲ್ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇಲ್ಲಿ ನಾನು ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ನೀವು ಹಾಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ಒಳ್ಳೆಯದು. ತುಪ್ಪನ ಸವರ್ಕೊಂಡು ಈಗ ಇದನ್ನು ಇದರಲ್ಲಿ ಹಾಕೋಬೇಕಾಗತ್ತೆ. ಇದು ಬಿಸಿರು ಇದೆ ಅಲ್ವಾ, ಸೊ ಹಾಗಾಗಿ ಮೊದಲು ತಕ್ಷಣ ಒಂದು ಪ್ಲೇಟಲ್ಲಿ ತೆಗಿಬೇಕು. ನಂತರ 1 ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು, ಬೇಗ ಮಾಡಬೇಕಂದ್ರೆ. ಅಥವಾ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ಸ್ವಲ್ಪ ಕೈಗೆ ಬೇಕಾದ್ರೆ ತುಪ್ಪ ಸವರ್ಕೊಳ್ಳಿ. ನಂತರ ಒಂದು ಮೀಡಿಯಮ್ ಸೈಜಲ್ಲಿ ಒಂದು ಸ್ವಲ್ಪ ತೊಗೊಂಡು ಅದನ್ನು ಈ ರೀತಿಯಾಗಿ ರೋಲ್ ಥರ ಮಾಡಿ ನಂತರ ಇದನ್ನು ಪ್ರೆಸ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಮಾಡಿ ಒಂದೊಂದಾಗಿ ಇಟ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಸೇಮ್ ದೂದ್ ಪೇಡ ಯಾವ ರೀತಿ ಶೇಪಲ್ಲಿ ಇರುತ್ತೋ ಆ ರೀತಿಯಾಗಿ ಇದನ್ನು ಮಾಡಿ ಇಟ್ಕೋಬೇಕು. ತುಂಬ ಸರಳ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು 7-8 ನಿಮಿಷ ಬೇಕಾಗತ್ತೆ ಅಷ್ಟೇ. ಅಷ್ಟು ಟೈಮ್ ಬೇಕಾಗತ್ತೆ. ಅದು ಬಿಟ್ಟರೆ ತುಂಬ ಟೈಮ್ ಆಗುತ್ತೆ. ಟೆನ್ಷನ್ನು, ತುಂಬ ಪಾತ್ರೆ ತೊಳೆಯೋದು ಆ ಥರ ಏನೂ ಆಗಲ್ಲ. ಜಸ್ಟ್ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡಿದ್ದೀನಿ. ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಥಟ್ ಕೂಡ ನೀವು ಮನೇಲಿ ಏನಾದರೂ ಮಿಲ್ಕ್ ಪೌಡರ್ ಇದ್ದರೆ ಇದನ್ನು ತುಂಬ ಸರಳವಾಗಿ ಮಾಡ್ಬೋದು. ಮತ್ತು ತುಂಬ ರುಚಿ ಕೂಡ ಇರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ವ, LKG UKG ಮಕ್ಕಳು ಅಥವಾ ದೊಡ್ಡವರು ಕೂಡ ಇದು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇದನ್ನು ಬೇಕರಿಯಲ್ಲಿ ತಂದು ತಿನ್ನೋದಕ್ಕಿಂತ ಬೆಟರ್ ನಾವು ಮನೆಯಲ್ಲೇ ಈ ರೀತಿ ಮಾಡೋದು. ಸೊ ನೋಡಿ ಎಲ್ಲ ನಾನು ದೂದ್ ಪೇಡನ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟೆಲ್ಲ ದೂದ್ ಪೇಡ ರೆಡಿ ಆಯಿತು. ಕೇವಲ ಒಂದು 20 ನಿಮಿಷದಲ್ಲಿ ಮಾಡ್ಬೋದು ಥಟ್ ಅಂತ. ಹಾಗಾಗಿ ಬೇಕರಿಯಲ್ಲಿ ಹೋಗಿ ತಂದು ತಿನ್ನೋದಕ್ಕಿಂತ ಬೆಟರ್ ಮನೆಯಲ್ಲಿ ನಾವು ಈ ರೀತಿ ಮಾಡೋದು. ಈಗ ಇದೆಲ್ಲ ದೂದ್ ಪೇಡ ರೆಡಿ ಆಯಿತು. ಈ ಥರ ಇದು ಇನ್ನೂ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಏನು ಮಾಡಬೇಕಂದ್ರೆ, ಈ ಬಾದಾಮಿನ ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ತರಿಯಾಗಿ ಈ ರೀತಿ ಮೇಲೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ತಿನ್ಲಿಕ್ಕಂತೂ ಸೂಪರ್ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ರಿಗೂ ಇಷ್ಟವಾಗುವಂಥ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೋಡಿ ಈ ರೀತಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡಿ. ಮಕ್ಕಳು ಏನಾದರೂ ಸ್ವೀಟ್ ಕೇಳಿದರೆ ಇದನ್ನು ಕೊಡಿ, ತುಂಬ ಖುಷಿಯಿಂದ ತಿಂತಾರೆ. ಮತ್ತು ಯಾವುದೇ ಹಬ್ಬ ಹರಿದಿನ ಇದ್ರೂ ಕೂಡ ನೀವು ಮಾಡಿ ತಿನ್ಬೋದು. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.